ಸುಮ್ಮನೆ ಕೂತ್ಕೊಂಡ್ರೆ ಅವ್ನು ಲೇಜಿ. ಹೌದು. ನಿಮ್ಗೊಂದು ಗಾದೆ ಮಾತು ಗೊತ್ತಿರುತ್ತೆ, ಸತ್ಯವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಅಂದರೆ ಈ ವರ್ಲ್ಡ್ ಹೆಂಗಾಗಿದೆ ಅಂದರೆ, ಒಬ್ಬ ವ್ಯಕ್ತಿಯ ಆ್ಯಕ್ಷನ್ಸ್ಗಳನ್ನು, ರಿಯಾಕ್ಷನ್ಸ್ಗಳನ್ನು ಮತ್ತು ರೆಸ್ಪಾನ್ಸಸ್ಗಳನ್ನ ನೋಡಿ ಆ ವ್ಯಕ್ತಿಗೆ ಒಂದು ಟೈಟಲ್ ಕೊಟ್ಬಿಡ್ತಾರೆ, ಗುಡ್ ಆರ್ ಬ್ಯಾಡ್ ಆರ್ ಅಗ್ಲಿ, ವಾಟ್ ಎವರ್ ಇಟ್ ಈಸ್. ಬಟ್ ಆ ವ್ಯಕ್ತಿ ಯಾವುದೋ ಒಂದು ರೆಸ್ಪಾನ್ಸಸನ್ನು, ರಿಯಾಕ್ಷನ್ಸನ್ನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಥಾಟ್ ಏನಿತ್ತು, ಅವ್ರ ಫೀಲಿಂಗ್ ಏನಿತ್ತು, ಅಥವಾ ಅವ್ರ ಇಂಟೆನ್ಷನ್ ಏನಿತ್ತು, ಇದನ್ನು ನಾವು ಕೇಳೋದೇ ಇಲ್ವೇ? ಅನಲೈಸ್ ಮಾಡೋದು ತುಂಬ ಮುಖ್ಯ. ಅದು ಇಲ್ಲ ಅದು. ಬಿಕಾಸ್ ನೀವೆಲ್ಲ ಎಕ್ಸ್ಪರ್ಟ್ಸ್ಗಳೆಲ್ಲ, ಅಡಲ್ಟ್ಸ್ಗಳೆಲ್ಲ, ಪೇರೆಂಟ್ಸ್ಗಳೆಲ್ಲ ನೀವು ಜಡ್ಜ್ಮೆಂಟ್ ಮಾಡಿ ಕೊಟ್ಬಿಟ್ಟಿದ್ದೀರಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಅವ್ನು ಲೇಜಿ. ಹೌದು. ಮಧ್ಯೆ ಬಂದು ಮಾತಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ, ಅವ್ನು ತುಂಬ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಾನೆ, ಜೋರಾಗಿ ಮಾತಾಡ್ಬಿಟ್ರೆ ಅವನ್ನ ಕೋಪಿಷ್ಟ, ಹಿಂಗೆಲ್ಲ ಕರೆದ್ಬಿಟ್ಟಿದ್ರಲ್ಲ ನೀವು. ದೊಡ್ಡವರು ಇದನ್ನ ಏನು ಲೇಬಲ್ ಚೇಂಜೇ ಮಾಡ್ಕೊಳಲ್ಲ ರೀ. ಇದಕ್ಕೋಸ್ಕರ ನಾವೇನು ಮಾಡ್ತೀವಿ, ಯೂನಿಕ್ ಟ್ರೂತಲ್ಲಿ ಪ್ರತಿಯೊಂದು ಆ್ಯಕ್ಷನ್, ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಹಿಂದೆ ವ್ಯಕ್ತಿಗೂ ಬದಲಾವಣೆ ಆಗುತ್ತೆ. ಇದೆಲ್ಲ ಅರ್ಥ ಆದಾಗ ಏನಾಗುತ್ತೆ, ನಮ್ಮ ತಪ್ಪು ಕಲ್ಪನೆಗಳಿಂದ ನಾವು ಹೊರಗಡೆ ಬರೋಕ್ಕಾಗುತ್ತೆ.